ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನವ್ಯ ರಾಧಾಸ್ ಕಿಚನ್. ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಚಾನಲ್ನಲ್ಲಿ ಬರ್ತಿರೋ ಮೊದಲನೇ ವಿಡಿಯೋ ಇದಾಗಿರೋದ್ರಿಂದ ಏನಾದರೂ ಒಂದು ಸ್ವೀಟ್ ಡಿಶ್ನ ಮಾಡೋಣ ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ಕಸ್ಟರ್ಡ್ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ಇವಾಗ ಕಸ್ಟರ್ಡ್ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಕ್ಯಾರೆಟ್ ಹಾಗೂ ಸ್ವಲ್ಪ ಹಾಲು, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೂ ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ ಹಾಗೂ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ದು ಮತ್ತು ಅದಕ್ಕೆ ಸ್ವಲ್ಪ ಬೇಕಾಗಿರೋಷ್ಟು ತುಪ್ಪ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತೊಗೊಂಡಿರೋ 4 ಕ್ಯಾರೆಟ್ಗಳನ್ನ ಉದುರಾಗಿ ತುರ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ನ ನಾನು ಹದವಾಗಿ ತುರ್ಕೊಂಡಿದ್ದಾಗಿದೆ. ಮುಂದೆ ಏನು ಮಾಡೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಹಲ್ವಾ ಮಾಡೋದಕ್ಕೆ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಈ ಪಾತ್ರೆ ಸರಿ ಅನ್ನಿಸ್ತು. ಈಗ ಈ ಪಾತ್ರೆ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯೋಣ. ಇವಾಗ ಪಾತ್ರೆ ಕಾದಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿದ್ದು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಕೆಂಪಗಾದ್ಮೇಲೆ ಅದನ್ನು ತೆಗೆದು ಸೈಡಿಗಿಟ್ಟು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗಾಗಲೇ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ನಾನೀಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಆ ಸ್ಮೆಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ಕ್ಯಾರೆಟ್ ಹದವಾಗಿ ಫ್ರೈ ಆಗಿದೆ ಅಂತ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಇದನ್ನು. ಇದು ಹುರಿಯೋ ಟೈಮ್ಗೆ ನಾವು ಕಸ್ಟರ್ಡ್ ಹಲ್ವಾ ಆಗಿರೋದ್ರಿಂದ ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ 1 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಒಂದು ಚೂರು ಲಂಪ್ಸ್ ಬರ್ದೇ ಇರೋಂಗೆ, ಅಂದರೆ ಒಂದು ಚೂರು ಗಂಟಾಗದೇ ಇರೋಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಇಲ್ಲೊಂದು ಚೂರು ಗಂಟೆ ಇಲ್ದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ. ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಹಾಗಾಗಿ ಇದಕ್ಕೆ ನಾನು ತೊಗೊಂಡಿರೋ ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವೇನು ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಹುರಿತಿರುವಾಗಲೇ ನಾವು ಏನು 1 ಕಪ್ ಶುಗರ್ ತೊಗೊಂಡಿದ್ವಿ, ಅಂದರೆ ಸಕ್ಕರೆ ತೊಗೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ತಿರುಗ್ತಾ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತಾ ಹೋಗೋಣ. ಶುಗರ್ ಯಾರ್ಯಾರಿಗೆ ಯಾವ ಲಿಮಿಟಲ್ಲಿ ಬೇಕೋ ಆ ಲಿಮಿಟಲ್ಲಿ ತೊಗೊಳ್ಳೋಣ. ನಮ್ಮನೇಲಿ ತುಂಬ ಶುಗರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ. ಇಲ್ಲ ಸ್ವೀಟ್ ಕಮ್ಮಿ ಬೇಕು ಅಂತ ಹೇಳೋರು ಸ್ವೀಟ್ ಕಮ್ಮಿನೂ ಹಾಕ್ಕೋಬೋದು, ಸಕ್ಕರೆ ಕಮ್ಮಿನೂ ಹಾಕ್ಕೋಬೋದು. ಇಲ್ಲ ಸ್ವೀಟ್ ಆಗಬೇಕು ಅನ್ನೋರು ಸ್ವಲ್ಪ ಸಕ್ಕರೆ ಜಾಸ್ತಿನೂ ಹಾಕ್ಕೋಬೋದು. ಇಲ್ಲಿ ನಾನು ಹೋಲ್ 1 ಕಪ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಹಾಲೆಲ್ಲ ಹೀರ್ಕೊಂಡು ಹಲ್ವಾ ಒಂದು ಸಾಲಿಡ್ ಫಾರ್ಮ್ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ನೀವು ನೋಡ್ತಿರ್ಬೋದು ಇಲ್ಲಿ ಹಾಲು ಹೀರ್ಕೋತಿದೆ, ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತಿದೆ. ಲಿಕ್ವಿಡ್ ಫಾರ್ಮಿಂದ ಒಂದು ಸ್ವಲ್ಪ ಸಾಲಿಡ್ ಫಾರ್ಮಿಗೆ ಬರ್ತಾ ಇದೆ. ಕುಕ್ ಮಾಡ್ತಿರೋದು ದಿಸ್ ಈಸ್ ಅ ವೆರಿ ಫಸ್ಟ್ ಟೈಮ್. ನಾನು ಐಮ್ ನಾಟ್ ಅ ಪ್ರೊಫೆಷ್ನಲ್ ಕುಕ್, ಅಂದರೆ ನಾನಿಲ್ಲಿ ಪ್ರೊಫೆಷ್ನಲ್ ಕುಕ್ ಅಲ್ಲ. ನಾನು ಏನು ಟ್ರೈ ಮಾಡ್ತೀನಿ ನಾನು ಅದನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಬರ್ತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಡೋಂಟ್ ಮೈಂಡ್. ನೀವು ನೋಡ್ತಿರ್ಬೋದು ಇಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಿದ್ದು ಇವಾಗ ಹೇಗೆ ಗಟ್ಟಿ ಆಗ್ತಾ ಬರ್ತಿದೆ ಅಂತ. ಹಾಲೆಲ್ಲ ನೀಟಾಗಿ ಹೀರ್ಕೊಂಡು ಶುಗರೆಲ್ಲ ನೀಟಾಗಿ ಕರಗಿದೆ. ಕನ್ಸಿಸ್ಟೆನ್ಸಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್, ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಕಾರ್ಡಮಮ್ ಪೌಡರ್, ಅಂದರೆ ಏಲಕ್ಕಿ ಪುಡಿ, ಅಂದರೆ ಏಲಕ್ಕಿ ಫ್ಲೇವರ್ ಸಿಗಲಿ ಅಂತ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಡೀಪ್ ಫ್ರೈ ಮಾಡಿಬಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನ, ಬಟ್ ನೀವು ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಮೇಲೆ ಸ್ವಲ್ಪ ತುಪ್ಪನ ಗಾರ್ನಿಷ್ ಮಾಡಿದ್ದೀನಿ ನಾನಿಲ್ಲಿ, ತುಪ್ಪ ಫ್ಲೇವರ್ ಜಾಸ್ತಿ ಸಿಗಲಿ ಅಂತ.
ತುಪ್ಪನ ಗಾರ್ನಿಷ್ ಮಾಡಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಹೋಗೋಣ. ಇವಾಗ ಕಸ್ಟರ್ಡ್ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ಇದನ್ನು ಬಿಸಿ ಬಿಸಿ ತಿಂದ್ರೂ ರುಚಿಯಾಗಿದೆ. ಆದರೆ ನಾನು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತಿಂದಿದ್ದೀನಿ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ನೀವು ನೋಡ್ತಿರ್ಬೋದು ಕ್ಯಾರೆಟ್ ಹಲ್ವಾ ಎಷ್ಟು ಜ್ಯೂಸಿಯಾಗಿ ಕಾಣ್ತಿದೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ಸ್ವೀಟು ಎಲ್ಲ ಪರ್ಫೆಕ್ಟ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಡೂ ಟ್ರೈ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಫರ್ಗಿವ್ ಮೀ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ.